ರಾಜ್ಯದ ಕಾಂಗ್ರೆಸ್ ನಾಯಕರು ಹಾಗೂ ಕೆಪಿಸಿಸಿ ಉಸ್ತುವಾರಿ ಸಹ ಇವತ್ತೊಂದು ವಿಶೇಷವಾದಂಥ ಟ್ವೀಟ್ ಅನ್ನು ಮಾಡಿದ್ರು. ಈ ತಲಾ ಆದಾಯದಲ್ಲಿ ದೇಶಕ್ಕೆ ಕರ್ನಾಟಕ ರಾಜ್ಯ ನಂಬರ್ 1 ಅಂತ ಸುರ್ಜೇವಾಲಾ ಟ್ವೀಟ್ ಮಾಡಿದ್ರು. ಇದಾದ ಬಳಿಕ ಇನ್ನೊಂದು ಕಡೆಗೆ ಆಭಾಸ ಅನ್ನುವಂತೆ ಅಥವಾ ಇದಕ್ಕೆ ವ್ಯತಿರಿಕ್ತ ಅನ್ನುವಂತೆ ಅಥವಾ GST ವ್ಯಾಪಾರಿಗಳು ಸರ್ಕಾರದವರು ತಲಾ ಆದಾಯ ಒಂದು ಕಡೆಗೆ ಆದರೆ ನಮ್ಮ ತಲೆ ಮೇಲೆ ಯಾಕೆ ಕಲ್ಲಾಗ್ತಿದೆಯೇ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ಸಿಟ್ಟಾಗಿದ್ರು. ಅವರು ಹೇಳ್ತಾ ಇರುವಂಥದ್ದು ಈ GST ನೋಟಿಸ್ಗಳನ್ನು ನಿರಂತರವಾಗಿ ಏನು ಕೊಡಲಾಗ್ತಾ ಇತ್ತು ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ, ಬಡ ವರ್ತಕರಿಗೆ, ಅದನ್ನು ಖಂಡಿಸಿ ಹೋರಾಟದ ಹಾದಿಯನ್ನು ಕೂಡ ಹಿಡಿದಿದ್ದಾರೆ. ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತೊಂದು ವಿಶೇಷವಾದಂಥ ಸಭೆಯನ್ನು ಮಾಡಿದ್ದಾರೆ. ಈ ಸಭೆಯಲ್ಲಿ ಯಾವುದೇ ವರ್ತಕರಿಂದ ನಾವು ತೆರಿಗೆ ವಸೂಲಿ ಮಾಡಲ್ಲ ಅಂತ ಭರವಸೆ ಕೂಡ ಕೊಟ್ಟಿದ್ದಾರೆ. ಎಷ್ಟು ಲಾಸ್ ಆದ್ರೂ ಅಡ್ಡಿಲ್ಲ, ನಾವು ಹಾಲು ಕಾಫಿ ಟೀ ಕೊಡೋದೇ ಇಲ್ಲ ಸರ್. ಕಸ್ಟಮರ್ಗಳೆಲ್ಲ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ದಯವಿಟ್ಟು ನಿಮಗೆ ಕಾಲಿಗೆ ಬೇಕಾದ್ರೂ ಬಿಡ್ತೀವಿ, ದಯವಿಟ್ಟು ಇದನ್ನ ಹಿಂಪಡೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಉಚ್ಚೆ ಮೇಲೆ GST ಹಾಕುವ ಸಾಧನೆಗಳು ಇದೆ. ಟ್ಯಾಕ್ಸ್ ಕಟ್ಟಬೇಕಾದಂತವರು ಎಲ್ಲರನ್ನೂ ಒಂದು ಕರೆಯುವಂತ ಕೆಲಸ ಮಾಡಿದ್ದಾರೆ. ಕರ್ನಾಟಕದ ತಲಾ ಆದಾಯ ವಾರ್ಷಿಕ 2 ಲಕ್ಷ ರೂಪಾಯಿ ದಾಟಿದೆ. ಈ ಮೂಲಕ ರಾಜ್ಯ ತಲಾ ಆದಾಯದಲ್ಲಿ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ. ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಟ್ವೀಟ್ ಒಂದನ್ನ ಮಾಡಿದ್ದಾರೆ. ಕರ್ನಾಟಕ ಗ್ಯಾರಂಟಿಗಳಿಂದ ನಂಬರ್ 1 ಆಗಿದೆ ಎನ್ನುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಶಹಬಾಸ್ಗಿರಿ ಕೊಟ್ಟಿದ್ದಾರೆ. ಆದರೆ ರಾಜ್ಯದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟ ನೋಟಿಸ್ ಸಣ್ಣ ಪುಟ್ಟ ವ್ಯಾಪಾರಿಗಳ ನಿದ್ದೆಗೆಡಿಸಿದೆ. GST ಕಟ್ಟುವಂತೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ನೋಟಿಸ್ ಕೊಡಲಾಗ್ತಿದೆ. ಈ ನೋಟಿಸ್ ರಾಜ್ಯ ಸರ್ಕಾರದ ಅಡಿ ಬರುವ ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟಿದೆ. ಆದರೆ ಎಲ್ಲಿಯೂ ಕೇಂದ್ರ ತೆರಿಗೆ ಇಲಾಖೆ ಕೊಟ್ಟಿದ್ದು ಎಂದು ವರದಿಯಾಗಿಲ್ಲ. ಆದರೆ ಈ ತೆರಿಗೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ 50% ಪಾವತಿಯಾಗಲಿದೆ. ಇದೇ ಕಾರಣಕ್ಕೆ ರಾಜ್ಯದಲ್ಲಿ ರಾಜಕೀಯ ಜಟಾಪಟಿ ನಡೀತಿದೆ. ಸರ್ಕಾರ ದಿವಾಳಿಯಾಗಿದ್ದಕ್ಕೆ ವಸೂಲಿಗೆ ಇಳಿದಿದೆ ಅಂತ ಬಿಜೆಪಿ ಆರೋಪ ಮಾಡ್ತಿದ್ರೆ GST ಯಾರು ತಂದಿದ್ದು ಅಂತ ಕಾಂಗ್ರೆಸ್ ಕೌಂಟರ್ ಕೊಡ್ತಿದೆ. ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಗಿರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಮುಖೇನ ವಾಣಿಜ್ಯ ತೆರಿಗೆ ಇಲಾಖೆ ಮುಖೇನ ನೋಟಿಸ್ ಅನ್ನ ಕೊಡೋದ್ರ ಮುಖೇನ ವಸೂಲಿಗೆ ಇವತ್ತು ರಾಜ್ಯ ಸರ್ಕಾರವೇ ಇಳಿದಿರ್ತಕ್ಕಂಥದ್ದು. ಯಾರು ಏನು ಹೇಳಿದ್ರು ಕೇಳ, ನೀವು ಅನಲೈಸ್ ಮಾಡ್ತಿರ್ತಾನೆ. GST ಹ್ಯಾಸ್ ಎ ಕೌನ್ಸಿಲ್ ವಿಚ್ ಈಸ್ ಚೇರ್ಡ್ ಬೈ ದ ಫೈನಾನ್ಸ್ ಮಿನಿಸ್ಟರ್. ಅವರು ಆ GST ಕೌನ್ಸಿಲಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದರಲ್ಲಿ ಎಲ್ಲ ರಾಜ್ಯದ ಫೈನಾನ್ಸ್ ಮಿನಿಸ್ಟರ್ಸ್ ಇರ್ತಾರೆ. ಅದು ಏನು ನಿರ್ಣಯ ತಗೊಳ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಹಾಗಾಗಿ ಹೌ ಇಸ್ ಅ ಸ್ಟೇಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಇದಿಷ್ಟೇ ಅಲ್ಲ, GST ಕುರಿತಾದ ನಿರ್ಧಾರಗಳನ್ನ ಕೇಂದ್ರವೇ ತೆಗೆದುಕೊಳ್ಳುತ್ತೆ ಅಂತ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಛಲವಾದಿ ನಾರಾಯಣಸ್ವಾಮಿ ಕೇಂದ್ರ ಸರ್ಕಾರ ಆದೇಶ ಕೊಟ್ಟಿಲ್ಲ ಎಂದಿದ್ದಾರೆ. ಬಿಕಾಸ್ ಇಟ್ ಈಸ್ ಎ ಕಮಿಟಿ ಆಫ್ ದ ಎಂಟೈರ್ ಕಂಟ್ರಿ and these calls are taken by Government of India Finance Ministry. So how are we directly responsible for that? ಕೇಂದ್ರ ಸರ್ಕಾರ ಯಾವ ಆದೇಶವನ್ನು ಕೊಟ್ಟಿಲ್ಲ. ಆಕ್ಟಿನಲ್ಲಿದೆ ಏನಂತಂದ್ರೆ ಟರ್ನ್ಓವರ್ನ ಮೇಲೆ 1% ತೆರಿಗೆ ವಿಧಿಸಬೇಕು ಅನ್ನೋದು. ಇನ್ನು ಸಣ್ಣ ಪುಟ್ಟ ವ್ಯಾಪಾರಿಗಳು ತೆರಿಗೆ ನೋಟಿಸ್ ವಿರುದ್ಧ ಸಮರ ಸಾರಿದ್ದಾರೆ. ಇವತ್ತು ಹಾಲಿನ ಉತ್ಪನ್ನ ಮಾರಾಟ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಹಾಲು ಕಾಫಿ ಟೀ ಕೇಳ್ತಾ ಇದಾರೆ, ನಾವು ಯಾರಿಗೂ ಕೊಡ್ತಾ ಇಲ್ಲ. ಏನಿದ್ರು ಬ್ಲಾಕ್ ಟೀ ಬ್ಲಾಕ್ ಕಾಫಿ ಕೊಡ್ತಾ ಇದೀವಿ. ಯಾಕೆ ಕೇಳ್ತಾ ಇದಾರೆ? ಈ ತರ ತೊಂದರೆ ಆಗ್ತಾ ಇದೀವಿ. ಎಷ್ಟು ಲಾಸ್ ಆದ್ರೂ ಅಡ್ಡಿಲ್ಲ, ನಾವು ಹಾಲು ಕಾಫಿ ಟೀ ಕೊಡೋದೇ ಇಲ್ಲ. ಸರ್ಕಾರ ಈ ಆದೇಶ ಹಿಂಪಡೆಯೋವರೆಗೂ ಬೆಳಿಗ್ಗೆಯಿಂದ ನಾವು ಹಾಲಿಗೆ ಸಂಬಂಧಪಟ್ಟಿದ್ದು ಯಾವುದೇ ಪ್ರಾಡಕ್ಟ್ ಅನ್ನು ನಾವು ತಗೊಂಡೇ ಇಲ್ಲ, ಕಸ್ಟಮರ್ಗೆ ಕೊಡ್ತಾ ಇಲ್ಲ. ಕಸ್ಟಮರ್ಗಳೆಲ್ಲ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ದಯವಿಟ್ಟು ನಿಮಗೆ ಕಾಲಿಗೆ ಬೇಕಾದ್ರೂ ಬಿಡ್ತೀವಿ, ದಯವಿಟ್ಟು ಇದನ್ನ ಹಿಂಪಡೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಮಾತ್ರವಲ್ಲ, ರಾಮನಗರದಲ್ಲಿ ಹೋರಾಟ ಮಾಡಿದ ವಾಟಾಳ್ ನಾಗರಾಜ್ ರಾಜ್ಯ ಸರ್ಕಾರ ಕೂಡಲೇ ಇಂತಹ ಕ್ರಮಗಳನ್ನ ಕೈಬಿಡಬೇಕೆಂದು ಆಗ್ರಹಿಸಿದ್ದಾರೆ. ನಿರ್ಧಾರ ವಾಪಸ್ ತೆಗೆದುಕೊಳ್ಳದಿದ್ರೆ ಕರ್ನಾಟಕ ಬಂದ್ ಎಂದಿದ್ದಾರೆ. ಮೂತ್ರ ಮೇಲು ಉಚ್ಚೆ ಮೇಲು GST ಹಾಕುವ ಸಾಧನೆಗಳು ಇದೆ. ಹೆದರಬೇಡಿ, ಅಂತಿಮವಾಗಿ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ. ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಸಣ್ಣ ವ್ಯಾಪಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ವಿನಾಯಿತಿಯಿಂದ ತೆರಿಗೆ ವಸೂಲಿ ಮಾಡಲ್ಲ ಎಂದಿದ್ದಾರೆ. ಮುಂದುವರಿದು ವ್ಯಾಪಾರಿಗಳು ಬಂದ್ ವಾಪಸ್ ಪಡೆದಿರುವುದಾಗಿ ಹೇಳಿದ್ದಾರೆ. ಈ ಎಕ್ಸೆಂಪ್ಟೆಡ್ ಟ್ಯಾಕ್ಸ್ ನಿಂದ ವಿನಾಯಿತಿ ಇದೆಯಲ್ಲ, ಅವುಗಳಿಂದ ಯಾವ ಕಾರಣಕ್ಕೂ ಕೂಡ ಆ ಕಮೋಡಿಟೀಸ್ ಪದಾರ್ಥಗಳು ಇದಾವಲ್ಲ ಅದರಿಂದ ತೆರಿಗೆ ವಸೂಲು ಮಾಡಕ್ಕೆ ನೋಟಿಸ್ ಕೊಟ್ಟಿದ್ರು ಕೂಡ ವಸೂಲು ಮಾಡಲ್ಲ. ಕಡ್ಡಾಯವಾಗಿ
ನೋಂದಣಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ದೀನಿ. ಒಪ್ಕೊಂಡಿದ್ದಾರೆ ಎಲ್ಲ. ಪ್ರತಿಭಟನೆಯನ್ನ ವಾಪಸ್ ತಗೋಬೇಕು ಅಂತ ಹೇಳಿದ್ದೇನೆ. ಅವರು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಜಿಎಸ್ಟಿ ನೋಟಿಸ್ ವ್ಯಾಪಾರಿಗಳ ದಿಕ್ಕೆಡುವಂತೆ ಮಾಡಿದೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಗೊಂದಲಗಳಿಗೆ ತೆರೆ ಎಳೆಯುವ ಯತ್ನ ಮಾಡಿದೆ. ಕಿರಣ್ ಸೂರ್ಯ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಇನ್ನು GST ನೋಟಿಸ್ ಹಾವಳಿ ಬಗ್ಗೆ TV9 ನಿರಂತರವಾಗಿ ಸಮಗ್ರವಾಗಿ ವರದಿಯನ್ನ ಮಾಡಿತ್ತು. ಇದು ಅತಿದೊಡ್ಡ TV9 ಇಂಪ್ಯಾಕ್ಟ್ ಅಂತ ತಪ್ಪಾಗಲ್ಲ. ಯಾಕೆಂದ್ರೆ TV9 ವರದಿಯ ಬಳಿಕ ಸರ್ಕಾರ ಕೂಡ ವರ್ತಕರಿಗೆ ರಿಲೀಫ್ ಅನ್ನ ಕೊಟ್ಟಿದೆ. ತೆರಿಗೆ ನೋಟಿಸ್ನಿಂದ ಸಣ್ಣ ವರ್ತಕರಿಗೆ ಈಗ ಬಿಗ್ ರಿಲೀಫ್ ಕೂಡ ಸಿಕ್ಕಿದೆ. ನೋಟಿಸ್ ವಾಪಸ್ ಪಡೆಯೋದಕ್ಕೆ ಮುಖ್ಯಮಂತ್ರಿ ಕೂಡ ಒಪ್ಪಿದ್ದಾರೆ. ನೋಟಿಸನ್ನು ವಾಪಸ್ ಪಡ್ತೀವಿ, ಅದೇ ರೀತಿ ಅಂತ ತೆರಿಗೆ ವಸೂಲಿ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಇದು TV9 ಬಿಗ್ ಇಂಪ್ಯಾಕ್ಟ್ಗಳಲ್ಲೂ ಕೂಡ ಒಂದು. ಜುಲೈ 10ರಂದು ಮೊದಲ ಸುದ್ದಿ ಬ್ರೇಕ್ ಮಾಡಿದಂಥ TV9 ಜುಲೈ 10ನೇ ತಾರೀಕು ಮೊದಲು ಈ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಯಾವ ಥರ ಜನರಿಗೆ ಹಾವಳಿ ಆಗತ್ತಿದ್ದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ವಿವರವಾಗಿ ಹೇಳಿದ್ವಿ. ಸಂಜೆ 4 ಗಂಟೆಗೆ ಸಣ್ಣ ವರ್ತಕರ ಸಮಸ್ಯೆ ಕುರಿತು ವರದಿ ಕೂಡ ಆಗಿತ್ತು. ಅದಾದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಸಭೆ ಮಾಡಿ ಅಂತಿಮವಾಗಿ ಅವರಿಂದ ತೆರಿಗೆ ವಸೂಲಿ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ವಿಪುಲ್ ಬನ್ಸಲ್ ಸರ್ ಅವರು ಕಮರ್ಷಿಯಲ್ ಟ್ಯಾಕ್ಸ್ ಆಯುಕ್ತರಿದ್ದಾರೆ. ಅವರು ಕೂಡ ಈ ರೀತಿಯಾಗಿ ಬಂದಿದೆ ರವಿ ಶೆಟ್ರೆ, ಈ ರೀತಿ ಆಗಿದೆ, ನಿಮಗೆ ಜಯ ಸಿಕ್ಕಿದೆ, ನೀವು ಹೋರಾಟವನ್ನ ಹಿಂಪಡಿತೀವಿ ಅಂತ ಒಂದು ಸಂದೇಶವನ್ನ ಕೊಡಿ ಅಂತ ಹೇಳಿದ್ದಾರೆ. ಆ ಉದ್ದೇಶದಿಂದ ಈಗ ಏನು ಕಪ್ಪು ಪಟ್ಟಿಯನ್ನ ಧರಿಸಿದ್ವಿ ನಾವು, ನಮ್ಮ ಮರಣ ಶಾಸನವಾಗಿತ್ತು ಅದು. ಆದ್ರಿಂದ ಈ ಕಪ್ಪು ಪಟ್ಟಿಯನ್ನ ತೆಗೆಯುವ ಮುಖಾಂತರವಾಗಿ ಸರ್ಕಾರವನ್ನ ಈ ವಿಷಯದಲ್ಲಿ ಸರ್ಕಾರವನ್ನ ಅಭಿನಂದಿಸ್ತೇವೆ.